ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ. ಸ್ನೇಹಿತರೆ, ಕೇಂದ್ರೀಯ ವಿದ್ಯಾಲಯಗಳು ಹಾಗೂ ನವೋದಯ ವಸತಿ ಶಾಲೆಗಳಲ್ಲಿ ನವೋದಯ ವಿದ್ಯಾಲಯಗಳಲ್ಲಿ ಖಾಲಿರುವಂತಹ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್ ಸ್ಟಾಫ್ ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನೋಟಿಫಿಕೇಶನ್ ಬಂದಿದೆ. ಹಾಗೆಯೇ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವಂತಹ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ. ಸೊ ಈ ಒಂದು ನೋಟಿಫಿಕೇಶನ್ ಬಗ್ಗೆ ಸಮಗ್ರವಾದಂತಹ ಮಾಹಿತಿಯನ್ನು ನಾನು ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದೆ. ಹಾಗೆಯೇ ಈ ಒಂದು ಕೇಂದ್ರೀಯ ವಿದ್ಯಾಲಯಗಳು ಹಾಗೂ ನವೋದಯ ವಿದ್ಯಾಲಯಗಳಲ್ಲಿ ಆಗ್ತಾ ಇರುವಂತಹ ಕಂಬೈನ್ಡ್ ವೇಕೆನ್ಸಿ ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಪರೀಕ್ಷಾ ವಿನ್ಯಾಸ ಯಾವ ರೀತಿ ಇರ್ತದೆ, ಹಾಗೆಯೇ ಸೆಲೆಕ್ಷನ್ ಕ್ರೈಟೀರಿಯಾ ಯಾವ ರೀತಿ ನಡೀತಿದೆ ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ ಆದಂತಹ ಮಾಹಿತಿಯನ್ನ ಆ ಒಂದು ನೋಟಿಫಿಕೇಶನ್ ಅನ್ನ ಸಮ್ಮರೈಸ್ ಮಾಡಿ ನಿಮಗೆ ಅರ್ಥ ಆಗುವಂತಹ ರೀತಿಯಲ್ಲಿ ಸಿಂಪ್ಲಿಫೈ ಮಾಡಿ ಹೇಳುವಂತಹ ಪ್ರಯತ್ನವನ್ನ ಮಾಡಿದರೆ ನೀವು ಅದನ್ನ ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸೊ ಆ ಪ್ರೀವಿಯಸ್ ವಿಡಿಯೋವನ್ನ ಕೂಡ ನೋಡಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ ನೇಮಕಾತಿಯ ಮೊದಲನೇ ಹಂತದ ಪರೀಕ್ಷೆ ಟಿಯರ್ 1 ಪರೀಕ್ಷೆ ಯಾವ ರೀತಿ ಇರ್ತದೆ, ಅದರ ಸಿಲೆಬಸ್ ಏನು ಅನ್ನೋದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಸೊ ನಾನು ಈಗಾಗಲೇ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೇನೆ, ನಿಮಗೆ KVS ಮತ್ತು NUS ನವೋದಯ ಮತ್ತು ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಇರುವಂತಹ ನೇಮಕಾತಿ ಪ್ರಕ್ರಿಯೆ ಒಟ್ಟು 3 ಹಂತಗಳಲ್ಲಿ ನಡೀತದೆ. ಟಿಯರ್ 1 ಎಕ್ಸಾಮ್, ಟಿಯರ್ 2 ಎಕ್ಸಾಮ್ ಅಂಡ್ ಇಂಟರ್ವ್ಯೂ. ಸೊ ಈ ರೀತಿ 3 ಹಂತಗಳಲ್ಲಿ ನಡೆಯುವಂಥದ್ದು. ಆ ನಂತರ ನಿಮ್ಮ ಆಯ್ಕೆ ಪ್ರಕ್ರಿಯೆ ನಡೆಯುವಂಥದ್ದು. ಟಿಯರ್ 1 ಎಕ್ಸಾಮ್ ಬರೀ ಕ್ವಾಲಿಫೈ ನೇಚರ್ ಗೆ ಮಾತ್ರ ಇರುವಂತದ್ದು. ಸೊ ನೀವು ಟಿಯರ್ 2 ಗೆ ಕ್ವಾಲಿಫೈ ಆಗಬೇಕಿದ್ರೆ ನೀವು ಟಿಯರ್ 1 ನಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಮಾಡಬೇಕು. ಅದರ ಅಂಕದ ಆಧಾರದ ಮೇಲೆ ಟಿಯರ್ 2 ಗೆ ನೀವು ಕ್ವಾಲಿಫೈ ಆಗುವಂತದ್ದು. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಟಿಯರ್ 1 ನ ಎಕ್ಸಾಮ್ ನ ಪ್ಯಾಟರ್ನ್ ಹಾಗೆಯೇ ಸಿಲೆಬಸ್ ನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. PGT, TGT, PRT ಹಾಗೆಯೇ ನಾನ್ ಟೀಚಿಂಗ್ ಸ್ಟಾಫ್ ಇದರಲ್ಲಿ ಬರುವಂತಹ ಸ್ಟೆನೋಗ್ರಾಫರ್ ಆಗಿರ್ಬೋದು, ಜೂನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್ ಆಗಿರ್ಬೋದು, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಆಗಿರ್ಬೋದು, ಹಾಗೆಯೇ ಲ್ಯಾಬ್ ಅಟೆಂಡೆಂಟ್ ಹುದ್ದೆಗಳಾಗಿರ್ಬೋದು, ಎಲ್ಲದಕ್ಕೂ ಕೂಡ ಇದೇ ಪ್ಯಾಟರ್ನ್ ಅಲ್ಲಿ ಟಿಯರ್ 1 ಎಕ್ಸಾಮ್ ನಡೆಯುವಂತದ್ದು. ಸೊ ಈ ಟಿಯರ್ 1 ಎಕ್ಸಾಮ್ 300 ಅಂಕಗಳಿಗೆ 300 ಮಾರ್ಕ್ಸ್ ಗೆ ನಡೆಯುವಂತದ್ದು. ಸೊ 100 ಪ್ರಶ್ನೆಗಳಿರ್ತವೆ. ಪ್ರತಿಯೊಂದು ಪ್ರಶ್ನೆ ಕೂಡ 3 ಅಂಕಗಳು. ಹಾಗೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇದೆ, ಋಣಾತ್ಮಕ ಮೌಲ್ಯಮಾಪನ ಕೂಡ ಇದೆ. ಪ್ರತಿ ತಪ್ಪು ಉತ್ತರಕ್ಕೆ 1 ಅಂಕಗಳನ್ನ ಮೈನಸ್ ಮಾಡಲಾಗ್ತದೆ, ಡಿಡಕ್ಟ್ ಮಾಡ್ತಾರೆ. ಸೊ ಈ ಟಿಯರ್ 1 ಎಕ್ಸಾಮ್ ನ ಕ್ವಶನ್ ಪೇಪರ್ ಮೀಡಿಯಂ ಬೈಲಿಂಗ್ವಲ್ ಆಗಿರ್ತದೆ. ಸೊ ಒಂದು ಇಂಗ್ಲಿಷ್, ಅದರ ಜೊತೆಗೆ ಇತರ ಪ್ರಾದೇಶಿಕ ಭಾಷೆಗಳು, ಅಲ್ಲಿ ಹಿಂದಿ, ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಸೊ ಯಾವುದೇ ಭಾಷೆಯನ್ನು ಬೇಕಿದ್ರು ಆಯ್ಕೆ ಮಾಡಿಕೊಳ್ಳಬಹುದು. ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಕನ್ನಡವನ್ನೇ ಚಾಯ್ಸ್ ಮಾಡಿ, ಇಂಗ್ಲಿಷ್ ಪ್ಲಸ್ ಕನ್ನಡ. ಸೊ ಹಾಗಾಗಿ ಸೊ ಇಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಅಂತ ಹೇಳಿದ್ರೆ, ರೀಸನಿಂಗ್ ಗೆ ಸಂಬಂಧಪಟ್ಟಂತಹ 20 ಪ್ರಶ್ನೆಗಳು ಬರ್ತವೆ, ನ್ಯೂಮರಿಕಲ್ ಎಬಿಲಿಟಿಗೆ ಸಂಬಂಧಪಟ್ಟಂತ 20 ಪ್ರಶ್ನೆಗಳು, ಬೇಸಿಕ್ ಕಂಪ್ಯೂಟರ್ ಲಿಟರಸಿ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂತಹ 20 ಪ್ರಶ್ನೆಗಳು, ಜನರಲ್ ನಾಲೆಜ್ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತಹ 20 ಪ್ರಶ್ನೆಗಳು, ಇನ್ಕ್ಲೂಡಿಂಗ್ ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಕೂಡ ಬರ್ತವೆ. ಬರೀ ಜನರಲ್ ನಾಲೆಜ್ ಅಂತ ಹೇಳಿದ್ರೆ ಇನ್ಕ್ಲೂಡಿಂಗ್ ಕರೆಂಟ್ ಅಫೇರ್ಸ್. ಸೊ ಹಾಗೇನೆ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಅಂದ್ರೆ ಇದು ಇಂಗ್ಲಿಷ್ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಇದಕ್ಕೆ ಸಂಬಂಧಪಟ್ಟಂತ 10 ಪ್ರಶ್ನೆಗಳು ಬರ್ತವೆ. ಸೊ ಹಾಗೇನೆ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಫಾರ್ 1 ಮಾಡರ್ನ್ ಇಂಡಿಯನ್ ಲ್ಯಾಂಗ್ವೇಜ್. ಸೊ ಇದರಲ್ಲಿ ನಮ್ಮ ಕನ್ನಡ ಭಾಷೆ ಕೂಡ ಇದೆ. ಸೊ ನೀವು ಕರ್ನಾಟಕದ ಅಭ್ಯರ್ಥಿಗಳು ಕನ್ನಡ ಭಾಷೆಯನ್ನೇ ತಗೊಳ್ಳಿ ಇಲ್ಲಿ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ. ಸೊ ಈ ರೀತಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಂಡ್ ಮಾರ್ಕ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಸೊ ನೆಕ್ಸ್ಟ್ ಇನ್ನು ನಾವು ಮೇನ್ ಆಗಿ ಸಿಲೆಬಸ್ ನೋಡೋದಾದ್ರೆ, ಸೊ ಇಲ್ಲಿ ಪ್ರಮುಖವಾಗಿ ರೀಸನಿಂಗ್ ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸಿಲೆಬಸ್ ಅನ್ನು ನಾವು ಕವರ್ ಮಾಡಬೇಕು, ಯಾವ್ದೆಲ್ಲ ನಾವು ಓದಬೇಕು ಅಂತ ನೋಡೋದಾದ್ರೆ, ನೋಡಿ ಇಲ್ಲಿ ರೀಸನಿಂಗ್ ಅಲ್ಲಿ ಯಾವ್ದೆಲ್ಲ ಬರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಅರಿಥಮೆಟಿಕ್ ನಂಬರ್ ಸೀರೀಸ್ ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು, ಹಾಗೆಯೇ ಸ್ಪೇಷಿಯಲ್ ಓರಿಯಂಟೇಷನ್ ಗೆ ಸಂಬಂಧಪಟ್ಟಂತೆ ರಿಲೇಶನ್ಶಿಪ್ ಕಾನ್ಸೆಪ್ಟ್ಸ್, ಅರಿಥಮೆಟಿಕಲ್ ರೀಸನಿಂಗ್, ನಾನ್ ವರ್ಬಲ್ ಸೀರೀಸ್, ಅಬ್ಸರ್ವೇಷನ್ ಗೆ ಸಂಬಂಧಪಟ್ಟಂತದ್ದು, ಫಿಗರ್ ಕ್ಲಾಸಿಫಿಕೇಶನ್, ಎನಾಲಜೀಸ್, ಹಾಗೆಯೇ ಡಿಸ್ಕ್ರಿಮಿನೇಷನ್, ಹಾಗೆಯೇ ಲೆಟರ್ ಅಂಡ್ ಸಿಂಬಲ್ ಸೀರೀಸ್, ವಿಜುವಲ್ ಮೆಮೊರಿ, ಸಿಮಿಲಾರಿಟೀಸ್ ಅಂಡ್ ಡಿಫರೆನ್ಸ್, ಸ್ಪೇಷಿಯಲ್ ವಿಜುವಲೈಸೇಷನ್, ವರ್ಬಲ್ ಕ್ಲಾಸಿಫಿಕೇಶನ್, ಕೋಡಿಂಗ್ ಅಂಡ್ ಡಿಕೋಡಿಂಗ್, ನಂಬರ್ ಸೀರೀಸ್, ಎಸೆನ್ಷಿಯಲ್ ಪಾರ್ಟ್, ಹಾಗೆಯೇ ಇಲ್ಲಿ ವರ್ಬಲ್ ರೀಸನಿಂಗ್ ಪ್ರಾಬ್ಲಮ್ಸ್, ಹಾಗೆಯೇ ಸ್ಟೇಟ್ಮೆಂಟ್ ಅಂಡ್ ಕನ್ಕ್ಲೂಷನ್ ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು, ಸ್ಟೇಟ್ಮೆಂಟ್ ಅಂಡ್ ಆರ್ಗ್ಯುಮೆಂಟ್, ಲೆಟರ್ ಅಂಡ್ ಸಿಂಬಲ್ ಸೀರೀಸ್, ಎನಾಲಜೀಸ್, ಥೀಮ್ ಡಿಟೆಕ್ಷನ್, ಕಾಸ್ ಅಂಡ್ ಎಫೆಕ್ಟ್, ಲಾಜಿಕಲ್ ಡಿಟೆಕ್ಷನ್, ಹಾಗೆಯೇ ಆರ್ಟಿಫಿಷಿಯಲ್ ಲ್ಯಾಂಗ್ವೇಜ್. ಸೊ ಇಂತಹ ಈ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇಲ್ಲಿ ರೀಸನಿಂಗ್ ಗೆ ಸಂಬಂಧಪಟ್ಟಾಗೆ ರೀಸನಿಂಗ್ ಪಾರ್ಟ್ ಇಂದ ಬರ್ತವೆ. ಸೊ ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಇರುವಂತದ್ದು ನ್ಯೂಮೆರಿಕಲ್ ಎಬಿಲಿಟಿ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ ರಿಲೇಟೆಡ್ ಕ್ವಶನ್ಸ್ ಗಳು ಬರ್ತವೆ ಅಂತ ಹೇಳಿದ್ರೆ, ನಂಬರ್ ಸಿಸ್ಟಮ್ ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು, ಹಾಗೆಯೇ ಪರ್ಸೆಂಟೇಜ್ ಗೆ ಸಂಬಂಧಪಟ್ಟಂತ ಕ್ಯಾಲ್ಕುಲೇಷನ್ ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು, ರೇಷಿಯೋ ಅಂಡ್ ಪ್ರಪೋರ್ಷನ್ಸ್, ಟೈಮ್, ಸ್ಪೀಡ್ ಅಂಡ್ ಡಿಸ್ಟೆನ್ಸ್ ಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಸ್ ಗಳು, ಟೈಮ್ ಅಂಡ್ ವರ್ಕ್, ಸಿಂಪಲ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್, ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಗೆ ಸಂಬಂಧಪಟ್ಟಾಗೆ, ಎವರೇಜಸ್, ಸರಾಸರಿ, ಮೆನ್ಸುರೇಷನ್ ಅಂದ್ರೆ ಕ್ಷೇತ್ರ ಗಣಿತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು, ಹಾಗೆಯೇ ಅಲ್ಜಿಬ್ರಾ ಬೀಜಗಣಿತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು, ಜಿಯೋಮೆಟ್ರಿ ರೇಖಾಗಣಿತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು, ಟ್ರಿಗ್ನೋಮೆಟ್ರಿ ತ್ರಿಕೋನಮಿತಿ, ಹಾಗೆಯೇ ಡೇಟಾ ಇಂಟರ್ಪ್ರಿಟೇಷನ್ ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು, ಹಾಗೆಯೇ ಡಿವಿಸಿಬಿಲಿಟಿ, HCF, LCM,
ಮಾಸ, ಲಾಸಹ, ಫ್ರಾಕ್ಷನ್ಸ್, ಭಿನ್ನರಾಶಿ, ರ್ಯಾಷನಲ್ ಅಂಡ್ ಇರ್ರಾಷನಲ್ ನಂಬರ್ಸ್, ಭಾಜ್ಯ ಸಂಖ್ಯೆಗಳು ಮತ್ತು ಅವಿಭಾಜ್ಯ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು, ಹಾಗೆಯೇ ಪ್ರಾಫಿಟ್ ಅಂಡ್ ಲಾಸ್, ಲಾಭ ಮತ್ತು ನಷ್ಟಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು, ಡಿಸ್ಕೌಂಟ್ಸ್, ರಿಯಾಯಿತಿ, ಮಾರ್ಕೆಟ್ ಪ್ರೈಸ್, ಕಾಸ್ಟ್ ಪ್ರೈಸ್. ಸೊ ಇವೆಲ್ಲ ಬೇಸಿಕ್ ಆಗಿ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಬರುವಂತ ಪ್ರಶ್ನೆಗಳಾಗಿರ್ತವೆ. ಹಾಗೆಯೇ ಪಾರ್ಟ್ನರ್ಶಿಪ್, ಮಿಕ್ಸ್ಚರ್ಸ್ ಅಂಡ್ ಎಲಿಗೇಷನ್ಸ್, ಎವರೇಜ್ ಸ್ಪೀಡ್, ರಿಲೇಟಿವ್ ಸ್ಪೀಡ್, ಟ್ರೈನ್ಸ್, ಬೋಟ್ಸ್, ಸ್ಟ್ರೀಮ್ಸ್ ಗೆ ಸಂಬಂಧಪಟ್ಟಂತಹ ಆ ರಿಲೇಟೆಡ್ ಪ್ರಾಬ್ಲಮ್ಸ್ ಗಳು ಬರ್ಬೋದು. ಹಾಗೆಯೇ ಪೈಪ್ಸ್ ಅಂಡ್ ಸಿಸ್ಟಮ್ಸ್ ಅಂಡ್ ವರ್ಕ್ ಎಫಿಷಿಯನ್ಸಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು, ಇನ್ಸ್ಟಾಲ್ಮೆಂಟ್ಸ್, ಗ್ರೋತ್ ಆಫ್ ಮನಿ ಓವರ್ ಟೈಮ್, ಹಾಗೆಯೇ ವೇಟ್, ಎವರೇಜ್ ಕ್ಯಾಲ್ಕುಲೇಷನ್ ಬೇಸ್ಡ್ ಆನ್ ಸೀರೀಸ್, ಹಾಗೆಯೇ ಏರಿಯಾ ಅಂಡ್ ಪೆರಿಮೀಟರ್ ಗೆ ಸಂಬಂಧಪಟ್ಟಂತ ಇದು 2 ಡೈಮೆನ್ಷನಲ್ ಫಿಗರ್ಸ್ ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು, ರೇಖಾಗಣಿತದಲ್ಲಿ ಬರುವಂತಹ ಪ್ರಶ್ನೆಗಳು, ವಾಲ್ಯೂಮ್ ಅಂಡ್ ಸರ್ಫೇಸ್ ಏರಿಯಾ 3D ಫಿಗರ್ಸ್ ಗೆ ಸಂಬಂಧಪಟ್ಟ ಹಾಗೆ. ಸೊ ಹಾಗೆಯೇ ಲೀನಿಯರ್ ಈಕ್ವೇಶನ್ಸ್ ಗಳನ್ನ ಸಾಲ್ವ್ ಮಾಡುವಂತದ್ದು, ಐಡೆಂಟಿಟೀಸ್, ಕ್ವಾಡ್ರಾಟಿಕ್ಸ್, ಟ್ರಯಾಂಗಲ್ಸ್, ಸರ್ಕಲ್ಸ್, ಪಾಲಿಗಾನ್ಸ್, ಲೈನ್ಸ್ ಅಂಡ್ ಆಂಗಲ್ಸ್, ಟ್ರಿಗ್ನೋಮೆಟ್ರಿಕ್ ರಿಲೇಷನ್ಸ್, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್, ಇದರ ಬಗ್ಗೆ ಕೂಡ ಪ್ರಶ್ನೆಗಳು ಬರಬಹುದು. ಹೈಟ್ಸ್ ಅಂಡ್ ಡಿಸ್ಟೆನ್ಸ್, ಪೈ ಚಾರ್ಟ್ಸ್ ಅನ್ನು ಅನಾಲಿಸಿಸ್ ಮಾಡುವಂತದ್ದು, ಟೇಬಲ್ಸ್, ಬಾರ್ ಗ್ರಾಫ್ಸ್, ಲೈನ್ ಗ್ರಾಫ್ಸ್ ಗಳನ್ನ ಅನಾಲಿಸಿಸ್ ಮಾಡಿ ಅದರ ರಿಲೇಟೆಡ್ ಪ್ರಾಬ್ಲಮ್ಸ್ ಗಳಿಗೆ ಆನ್ಸರ್ ಅನ್ನ ಬರೆಯುವಂತದ್ದು. ಇವೆಲ್ಲವೂ ಕೂಡ ಇಲ್ಲಿ ನ್ಯೂಮರಿಕಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತವೆ. ಹಾಗೆಯೇ ಇನ್ನೊಂದು ನೆಕ್ಸ್ಟ್ ಪಾರ್ಟ್ ಅಲ್ಲಿ ಇದು ಕೂಡ ಕಂಪ್ಯೂಟರ್ ಲಿಟರಸಿಗೆ ಸಂಬಂಧಪಟ್ಟಂತೆ, ಇದರಿಂದ ಕೂಡ 20 ಅಂಕಗಳಿಗೆ ಪ್ರಶ್ನೆಗಳು ಬರ್ತವೆ. ಸೊ ಇಲ್ಲಿ ಬೇಸಿಕ್ ಕಂಪ್ಯೂಟರ್ ಲಿಟರಸಿಗೆ ಸಂಬಂಧಪಟ್ಟ ಹಾಗೆ ತುಂಬಾ ಡೀಪ್ ಆಗಿ ಏನು ಬರುವುದಿಲ್ಲ. ಬೇಸಿಕ್ ಆದಂತಹ ಕಂಪ್ಯೂಟರ್ ಲಿಟರಸಿ, ಕಂಪ್ಯೂಟರ್ ಜ್ಞಾನ ಗೊತ್ತಿರಬೇಕು, ಥಿಯರಿಟಿಕಲ್ ಪಾರ್ಟ್ ಗೊತ್ತಿರಬೇಕು. ಸೊ ಇಲ್ಲಿ ಯಾವುದೆಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಂಪಾರ್ಟೆಂಟ್ ಟರ್ಮ್ಸ್ ಅಂಡ್ ಕಂಪ್ಯೂಟರ್ ಬೇಸಿಕ್ಸ್, ಸಮ್ ಆಫ್ ದ ಅಬ್ರಿವೇಷನ್ಸ್, ಫುಲ್ ಫಾರ್ಮ್ಸ್, ಇದರ ಬಗ್ಗೆ ಎಲ್ಲ ಪ್ರಶ್ನೆಗಳು ಬರಬಹುದು. ಪೇಂಟ್ ಬ್ರಷ್ ಯೂಸ್, ಇದರ ಬಗ್ಗೆ ಪ್ರಶ್ನೆಗಳು ಬರಬಹುದು. ಕಂಪ್ಯೂಟರ್ ನಲ್ಲಿ ನಾವು ಯೂಸ್ ಮಾಡುವಂತಹ ಬೇರೆ ಬೇರೆ ಅಪ್ಲಿಕೇಶನ್ಸ್ ಗಳ ಬಗ್ಗೆ ಪ್ರಶ್ನೆಗಳು ಬರಬಹುದು. ಸಾಫ್ಟ್ವೇರ್ಸ್ ಗಳ ಬಗ್ಗೆ ಪ್ರಶ್ನೆಗಳು ಬರಬಹುದು. ಸೊ ಹಾಗೆಯೇ ಅಬೌಟ್ ಡೆಸ್ಕ್ಟಾಪ್ ಅಂಡ್ ಕಂಪ್ಯೂಟರ್ ಪೆರಿಫೆರಲ್ಸ್, ಕಂಪ್ಯೂಟರ್ ನಲ್ಲಿ ನಾವು ಬಳಕೆ ಮಾಡುವಂತಹ ಇತರ ಪರಿಕರಗಳು, ಇನ್ಪುಟ್ ಡಿವೈಸ್ ಗಳು, ಔಟ್ಪುಟ್ ಡಿವೈಸ್ ಗಳ ಬಗ್ಗೆ ಪ್ರಶ್ನೆಗಳು ಬರ. ಹಾಗೆಯೇ ವರ್ಡ್ ಪ್ರೊಸೆಸರ್ ಅಂಡ್ ಇಂಪಾರ್ಟೆಂಟ್ ಟರ್ಮ್ಸ್ ರಿಲೇಟೆಡ್ ಟು ಇಟ್. ಹಾಗೆಯೇ ಫಾರ್ಮ್ಯಾಟಿಂಗ್ ವರ್ಡ್ ಡಾಕ್ಯುಮೆಂಟ್, ಇಂಟರ್ನೆಟ್ ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು, ಕಂಪ್ಯೂಟರ್ ಹಿಸ್ಟರಿ, ವರ್ಡ್ ಪ್ರೊಸೆಸರ್, ಎಕ್ಸ್ಪ್ಲೋರಿಂಗ್ ವಿಂಡೋಸ್, ಪಿಪಿಟಿ ಆರ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಗೆ ಸಂಬಂಧಪಟ್ಟಂತೆ. ಸೊ ಇದು ಕಂಪ್ಯೂಟರ್ ಲಿಟರಸಿಗೆ ಸಂಬಂಧಪಟ್ಟಾಗೆ. ಸೊ ಇನ್ನು ನೆಕ್ಸ್ಟ್ ಬರುವಂತದ್ದು ಜನರಲ್ ನಾಲೆಜ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ. ಸೊ ಇದು ಕೂಡ 20 ಪ್ರಶ್ನೆಗಳು ಬರ್ತವೆ. ಒಟ್ಟಾಗಿ 60 ಅಂಕಗಳಿಗೆ ಈ ಪಾಠ ಅನ್ನು ಇಟ್ಟಿದ್ದಾರೆ. ಸೊ ಇದರಲ್ಲಿ ಯಾವೆಲ್ಲ ವಿಷಯಗಳನ್ನು ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದರಲ್ಲಿ ಎಲ್ಲವೂ ಬಂತು. ಜನರಲ್ ನಾಲೆಜ್ ಅಲ್ಲಿ ನೀವು ಯಾವುದನ್ನು ಕೂಡ ಬಿಡುವ ಹಾಗಿಲ್ಲ. ಸೊ ಇಲ್ಲಿ ಇಂಪಾರ್ಟೆಂಟ್ ಡೇಸ್, ಕೆಲವು ಪ್ರಮುಖ ದಿನಗಳು, ವರ್ಷದಲ್ಲಿ ಬರುವಂತಹ ಎಲ್ಲ ಪ್ರಮುಖ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ದಿನಗಳ ಬಗ್ಗೆ ನೀವು ಒಂದಷ್ಟು ನೋಡ್ಕೊಳ್ಬೇಕು, ವಿಶೇಷ ದಿನಗಳ ಬಗ್ಗೆ. ಹಾಗೆಯೇ ಇಂಡಿಯನ್ ಹಿಸ್ಟ್ರಿ, ಭಾರತದ ಇತಿಹಾಸದ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಇಂಪಾರ್ಟೆಂಟ್ ಬುಕ್ಸ್ ಅಂಡ್ ಆಥರ್ಸ್, ಕೆಲವು ಪ್ರಮುಖ ಪುಸ್ತಕಗಳು ಮತ್ತು ಅವುಗಳನ್ನ ಬರೆದಂತ ಲೇಖಕರ ಬಗ್ಗೆ ಪ್ರಶ್ನೆಗಳು ಬರಬಹುದು. ಅವರಿಗೆ ದೊರಕಿದಂತಹ ಪ್ರಶಸ್ತಿಗಳ ಬಗ್ಗೆ ಪ್ರಶ್ನೆಗಳು ಬರಬಹುದು. ಹಾಗೆಯೇ ಇಂಪಾರ್ಟೆಂಟ್ ಟರ್ಮ್ಸ್ ಅಂಡ್ ಜನರಲ್ ಪಾಲಿಟಿ, ರಾಜಕೀಯ ಶಾಸ್ತ್ರದಲ್ಲಿ ಬರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಟರ್ಮ್ಸ್ ಗಳು, ಸಂವಿಧಾನದ ಬಗ್ಗೆ, ಕಾನ್ಸ್ಟಿಟ್ಯೂಷನ್ಸ್ ಬಗ್ಗೆ ಪ್ರಶ್ನೆಗಳು ಬರಬಹುದು. ಹಾಗೆಯೇ ಆಲ್ ಇಂಪಾರ್ಟೆಂಟ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್, ರಾಷ್ಟ್ರೀಯ ಚಳುವಳಿಗಳ ಬಗ್ಗೆ, ಸ್ವಾತಂತ್ರ್ಯ ಹೋರಾಟ ಆಗಿರಬಹುದು ಅಥವಾ ಇತರ ಪ್ರಮುಖ ಹೋರಾಟಗಳ ಬಗ್ಗೆ ಪ್ರಶ್ನೆಗಳು ಬರಬಹುದು. ಹಾಗೆಯೇ ಇಂಪಾರ್ಟೆಂಟ್ ಅವಾರ್ಡ್ಸ್ ಅಂಡ್ ಹಾನರ್ಸ್, ಪ್ರಮುಖವಾಗಿರುವಂತಹ ಪ್ರಶಸ್ತಿಗಳು ಮತ್ತು ಗೌರವಗಳ ಬಗ್ಗೆ ಪ್ರಶ್ನೆಗಳು ಬರಬಹುದು. ಹಾಗೆಯೇ ಇಂಟರ್ನ್ಯಾಷನಲ್ ಅಂಡ್ ನ್ಯಾಷನಲ್ ಆರ್ಗನೈಸೇಷನ್ಸ್ ಗಳು, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಬಗ್ಗೆ ಪ್ರಶ್ನೆಗಳು ಬರಬಹುದು. ಹಾಗೆಯೇ ಸೈನ್ಸ್, ಇನ್ವೆನ್ಷನ್ಸ್, ಹಾಗೆಯೇ ಡಿಸ್ಕವರೀಸ್, ವಿಜ್ಞಾನ ಕ್ಷೇತ್ರದಲ್ಲಿ ಹಾಗೆಯೇ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ಅನ್ವೇಷಣೆಗಳ ಬಗ್ಗೆ ಪ್ರಶ್ನೆಗಳು ಬರಬಹುದು. ಹಾಗೆಯೇ ಬಜೆಟ್ ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು, ಆಯವ್ಯಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು, 5 ಇಯರ್ ಪ್ಲಾನ್, ಪಂಚವಾರ್ಷಿಕ ಯೋಜನೆಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು, ಹಾಗೆಯೇ ಕರೆಂಟ್ ಅಫೇರ್ಸ್ ಅಂತ ಹೇಳಿದ್ರೆ ಇದರಲ್ಲಿ ಎಲ್ಲವೂ ಕೂಡ ಬಂತು. ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್, ಜಾಗತಿಕ ಮತ್ತು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ, ಜಾಗತಿಕ ಮಟ್ಟದಲ್ಲಿ ಕೂಡ ಏನೇನು ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನು ಕೂಡ, ದೈನಂದಿನ ಜೀವನದಲ್ಲಿ ಆಗ್ತಾ ಇರುವಂತಹ ಆಗುಹೋಗುಗಳನ್ನು ಕೂಡ ನೀವು ಕರೆಕ್ಟ್ ಆಗಿ ಅವಲೋಕನ ಮಾಡಿಕೊಳ್ಳಬೇಕು. ಹಾಗೆಯೇ ಇಂಡಿಯನ್ ಎಕಾನಮಿ, ಭಾರತದ ಆರ್ಥಿಕತೆ, ಕ್ಯಾಪಿಟಲ್ಸ್ ಆಫ್ ಇಂಡಿಯಾ, ಭಾರತದಲ್ಲಿ ಬಂಡವಾಳಶಾಹಿ ಪದ್ಧತಿ ಯಾವ ರೀತಿ ಇದೆ ಅಂತೇಳಿ. ಹಾಗೆಯೇ ಸ್ಪೋರ್ಟ್ ಅಂಡ್ ಇಂಪಾರ್ಟೆಂಟ್ ಈವೆಂಟ್ಸ್ ಇನ್ ಸ್ಪೋರ್ಟ್ಸ್, ಸೊ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳ ಬಗ್ಗೆ, ರಾಷ್ಟ್ರೀಯ ಕ್ರೀಡಾಕೂಟಗಳ ಬಗ್ಗೆ, ಪ್ರಮುಖವಾಗಿರುವಂತಹ ಟ್ರೋಫಿಗಳ ಬಗ್ಗೆ ಪ್ರಶ್ನೆಗಳು ಇಲ್ಲಿ ಬರ್ತವೆ. ಹಾಗೆಯೇ ಅಬ್ರಿವೇಷನ್ಸ್ ಗಳು, ಕಂಟ್ರೀಸ್ ಅಂಡ್ ಕ್ಯಾಪಿಟಲ್ಸ್, ದೇಶಗಳು ಮತ್ತು ಅವುಗಳ ರಾಜಧಾನಿಗಳ ಬಗ್ಗೆ. ಹಾಗೆಯೇ ಸೈನ್ಸ್ ಅಂಡ್ ಟೆಕ್ನಾಲಜಿ ಈಗಲೇ ಹೇಳಿದ್ದೇನೆ. ಸೊ ಇವೆಲ್ಲವೂ ಕೂಡ ನಿಮಗೆ ಜನರಲ್ ಅಂಡ್ ಕರೆಂಟ್ ಅಫೇರ್ಸ್ ಅಲ್ಲಿ ಬರ್ತದೆ. ಸೊ ನೀವು ಜನರಲ್ ನಾಲೆಜ್ ಅಂಡ್ ಕರೆಂಟ್ ಅಫೇರ್ಸ್ ಅಂತ ಹೇಳುವಾಗ ಒಂದು 2 ವರ್ಷಗಳ ಕರೆಂಟ್ ಅಫೇರ್ಸ್ ಅನ್ನ ನೀವು ನೋಡ್ಕೊಳ್ಳೇಬೇಕು. 2 ವರ್ಷಗಳ, ಕಳೆದ 2 ವರ್ಷಗಳ ಕರೆಂಟ್ ಅಫೇರ್ಸ್ ಅನ್ನ ನೋಡ್ಕೊಳ್ಳೇಬೇಕು. ಇದು ಕಂಪಲ್ಸರಿ. 2 ಇಯರ್ಸ್ ಕರೆಂಟ್ ಅಫೇರ್ಸ್ ಈಸ್ ಕಂಪಲ್ಸರಿ. ಸೊ ಇದನ್ನ ನೋಡ್ಕೊಂಡ್ರೆ ಮಾತ್ರ ನೀವು ಇಲ್ಲಿ ಬರುವಂತ ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬಹುದು. 2 ವರ್ಷಗಳ
ಕರೆಂಟ್ ಅಫೇರ್ಸ್ ಅನ್ನ ನೋಡ್ಕೊಳ್ಬೇಕು. ಹಾಗೇನೆ ನೆಕ್ಸ್ಟ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಗೆ ಸಂಬಂಧಪಟ್ಟ ಹಾಗೆ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಇಂಗ್ಲಿಷ್ ಇದು ಕಂಪಲ್ಸರಿ ಎಲ್ರಿಗೂ ಕೂಡ. ಸೊ ಇದರಲ್ಲಿ ಯಾವ್ದೆಲ್ಲ ಬರ್ತದೆ ಅಂತ ಹೇಳಿದ್ರೆ, ಸೊ ಜನರಲ್ ಆಗಿ ಇಂಗ್ಲಿಷ್ ನಲ್ಲಿ ಯಾವ್ದೆಲ್ಲ ಬರ್ತವೆ ಅಂತ ಹೇಳಿದ್ರೆ, ಆರ್ಟಿಕಲ್ಸ್ ಗಳ ಬಗ್ಗೆ ಪ್ರಶ್ನೆಗಳು, ವ್ಯಾಕರಣ, ಇಂಗ್ಲಿಷ್ ವ್ಯಾಕರಣ, ಗ್ರಾಮರ್ ನ ಬಗ್ಗೆ, ನರೇಷನ್ಸ್, ಪ್ರಿಪೊಸಿಷನ್ಸ್, ಪಂಕ್ಚುಯೇಷನ್ಸ್, ಕಾಂಪ್ರಿಹೆನ್ಷನ್ಸ್ ಪಾರ್ಟ್ ಇದೆ. ಹಾಗೇನೆ ಫಿಲ್ ಇನ್ ದ ಬ್ಲಾಂಕ್ಸ್ ಗಳು, ಹಾಗೇನೆ ಅಡ್ವರ್ಬ್, ಎರರ್ ಕರೆಕ್ಷನ್, ಸೆಂಟೆನ್ಸ್ ರಿಅರೇಂಜ್ಮೆಂಟ್, ಅನ್ಸೀನ್ ಪ್ಯಾಸೇಜಸ್, ಒಕ್ಯಾಬ್ಯುಲರಿ, ಇದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್, ಆಂಟೋನಿಮ್ಸ್, ಸಿನೋನಿಮ್ಸ್, ಇಡಿಯಮ್ಸ್, ವರ್ಬ್, ಟೆನ್ಸಸ್, ಎಜೆಕ್ಟಿವ್, ಮಾಡೆಲ್, ವಾಯ್ಸ್, ಹಾಗೇನೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಇವೆಲ್ಲವೂ ಕೂಡ ಇಂಗ್ಲಿಷ್ ನಲ್ಲಿ ಬರುವಂತಹ ಗ್ರಾಮ್ಯಾಟಿಕಲ್ ಪಾರ್ಟ್ಗಳು, ಇವೆಲ್ಲದರ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ಬೋದು. ಹಾಗೇನೆ ಇಲ್ಲಿ ಇನ್ನೊಂದು ಆಧುನಿಕ ಭಾರತೀಯ ಭಾಷೆಯನ್ನು ನೀವು ಆಯ್ಕೆ ಮಾಡಿಕೊಳ್ಳಬೇಕು. ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಕನ್ನಡವನ್ನೇ ಆಯ್ಕೆ ಮಾಡಿಕೊಳ್ಳಿ. ಸೊ ಇದರಲ್ಲಿ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು, ಕನ್ನಡ ಭಾಷೆ, ಸಾಹಿತ್ಯ ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರ್ಬೋದು. ಸೊ ಯಾವ ರೀತಿ ಬರ್ಬೋದು ಅಂತ ಹೇಳಿದ್ರೆ, ಕನ್ನಡ ಭಾಷೆಯ ಉಗಮ, ಹಾಗೇನೆ ಬೆಳವಣಿಗೆಯ ಹಂತಗಳು, ಕನ್ನಡ ಸಾಹಿತ್ಯ ಚರಿತ್ರೆ, ಹಳೆಗನ್ನಡ ಸಾಹಿತ್ಯದ ಬಗ್ಗೆ, ನಡುಗನ್ನಡ ಮತ್ತು ಹೊಸಗನ್ನಡ ಸಾಹಿತ್ಯದ ಬಗ್ಗೆ ಪ್ರಶ್ನೆಗಳು ಬರಬಹುದು. ಹಾಗೆಯೇ ಇಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ವರ್ಣಮಾಲೆ, ಸಂಯುಕ್ತಾಕ್ಷರ, ಗುಣಿತಾಕ್ಷರ, ನಾಮಪದ, ಕ್ರಿಯಾಪದ, ಸಂಧಿ, ಸಮಾಸಗಳ ಬಗ್ಗೆ, ಕೃದಂತ, ತದ್ದಿತಾಂತ, ಅವ್ಯಯಗಳು, ದ್ವಿರುಕ್ತಿ, ಜೋಡುನುಡಿ, ಪಡೆನುಡಿ, ನುಡಿಗಟ್ಟು, ಪದಗಳ ಅರ್ಥ, ಲೇಖನ ಚಿಹ್ನೆಗಳು, ವಾಕ್ಯ ಮತ್ತು ವಾಕ್ಯ ಪ್ರಕಾರಗಳು, ಪತ್ರಲೇಖನ, ಲಿಂಗ, ವಚನ, ವಿಭಕ್ತಿ ಮತ್ತು ವ್ಯಕ್ತಿ ಪ್ರತ್ಯಯಗಳ ಬಗ್ಗೆ ಪ್ರಶ್ನೆಗಳು ಇಲ್ಲಿ ಕನ್ನಡ ವ್ಯಾಕರಣದಿಂದ ಬರಬಹುದು. ಹಾಗೆಯೇ ಸಮಾನಾರ್ಥಕ ಪದಗಳು, ನಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳನ್ನು ಕೂಡ ಕೇಳಬಹುದು. ಹಾಗೆಯೇ ತತ್ಸಮ, ತದ್ಭವ ರೂಪಗಳು, ಹಾಗೆಯೇ ಅಲಂಕಾರ ಮತ್ತು ಛಂದಸ್ಸಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು. ಒಟ್ಟಾರೆಗೆ ಕನ್ನಡ ಸಾಹಿತ್ಯ ಮತ್ತು ವ್ಯಾಕರಣದಲ್ಲಿ ಏನೆಲ್ಲ ಬರುತ್ತೆ ಎಲ್ಲವನ್ನು ಕೂಡ ನೋಡ್ಕೊಳ್ಬೇಕು. ಇದರ ಜೊತೆಗೆ ಕೆಲವು ಕನ್ನಡದ ಪ್ರಸಿದ್ಧ ಲೇಖಕರು, ಹಾಗೆಯೇ ಅವು ಕವಿ ಪರಿಚಯ ಬರ್ಬೋದು, ಅವರು ಬರೆದಂತ ಕೆಲವು ಪುಸ್ತಕಗಳ ಬಗ್ಗೆ ಪ್ರಶ್ನೆಗಳು ಬರ್ಬೋದು, ರೀಸೆಂಟ್ ಆಗಿ ಲಾಂಚ್ ಆದಂತಹ ಪುಸ್ತಕಗಳ ಬಗ್ಗೆ ಬರ್ಬೋದು, ಇತ್ತೀಚೆಗೆ ಕನ್ನಡ ಸಾಹಿತ್ಯಗಳಿಗೆ ದೊರೆತಂತಹ ಪ್ರಶಸ್ತಿಗಳ ಬಗ್ಗೆ ಪ್ರಶ್ನೆಗಳು ಬರ್ಬೋದು. ಇವೆಲ್ಲವೂ ಕೂಡ ಕನ್ನಡ ವ್ಯಾಕರಣ, ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬರ್ತವೆ. ಸೊ ಇವೆಲ್ಲವನ್ನು ಕೂಡ ನೋಡ್ಕೊಳ್ಳಿ. ಇದು ಟಿಯರ್ 1 ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ. ಸೊ ಇಲ್ಲಿ PGT ಆಗಿರ್ಬೋದು, TGT ಆಗಿರ್ಬೋದು, PRT ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಟಿಯರ್ 1 ಎಕ್ಸಾಮ್ ಅಲ್ಲಿ ಈ ಸಿಲೆಬಸ್ ಸೇಮ್ ಇರುವಂತದ್ದು. ಬಟ್ ಈ ಕ್ವಶನ್ ಪೇಪರ್ ಡಿಫಿಕಲ್ಟಿ ಲೆವೆಲ್ ಆಯಾಯ ಎಜುಕೇಶನ್ ಲೆವೆಲ್ಗೆ ಸಂಬಂಧಪಟ್ಟಾಗಿರ್ತದೆ. ಸೊ ನೀವು PRT ಅಂದ್ರೆ ಪ್ರೈಮರಿ ಸ್ಕೂಲ್ ಟೀಚರ್ಗೆ ನೀವು ಅಪ್ಲೈ ಮಾಡೋದಿದ್ರೆ, ಸೊ ಈ ಟಿಯರ್ 1 ನಲ್ಲಿ ಈ ಕ್ವಶನ್ ಪೇಪರ್ ನ ಡಿಫಿಕಲ್ಟಿ ಲೆವೆಲ್ ಅಪ್ ಟು 12th ಸ್ಟ್ಯಾಂಡರ್ಡ್ ಲೆವೆಲ್ ತನಕ ಇರ್ತದೆ, ಸೀನಿಯರ್ ಸೆಕೆಂಡರಿ ಲೆವೆಲ್ ತನಕ ಇರ್ತದೆ. ಹಾಗೆಯೇ TGT ಟ್ರೈನಿಂಗ್ ಗ್ರಾಜುಯೇಟ್ ಟೀಚರ್ಸ್ ಹುದ್ದೆಗಳಿಗೆ ನೀವು ಅಪ್ಲೈ ಮಾಡುವ ಸಂದರ್ಭದಲ್ಲಿ ನಿಮಗೆ ಟಿಯರ್ 1 ಪರೀಕ್ಷೆಯ ಒಂದು ಡಿಫಿಕಲ್ಟಿ ಲೆವೆಲ್ ಅಪ್ ಟು ಡಿಗ್ರಿ ಲೆವೆಲ್ ಇರ್ತದೆ. ಡಿಗ್ರಿ ಲೆವೆಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬರಬಹುದು ಟಿಯರ್ 1 ನಲ್ಲಿ. ಹಾಗೆಯೇ ಇಲ್ಲಿ PGTಗೆ ಸಂಬಂಧಪಟ್ಟ ಹಾಗೆ PGTಗೆ ಅಪ್ಲೈ ಮಾಡುವಂತಹ ಅಭ್ಯರ್ಥಿಗಳಿಗೆ ನಿಮ್ಮ ಪೋಸ್ಟ್ ಗ್ರಾಜುಯೇಷನ್ ಲೆವೆಲ್ಗೆ ರಿಲೇಟೆಡ್ ಅಷ್ಟು ಡಿಫಿಕಲ್ಟಿ ಲೆವೆಲ್ ನ ಪ್ರಶ್ನೆಗಳು ಬರಬಹುದು. ಸಿಲೆಬಸ್ ಅನ್ನು ಗಮನದಲ್ಲಿ ಇಟ್ಕೊಂಡು ನೀವು ಟಿಯರ್ 1 ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು. ಈ ಟಿಯರ್ 1 ಎಕ್ಸಾಮ್ ಅಲ್ಲಿ ನೀವು ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ರೆ ಮಾತ್ರ ನೀವು ಟಿಯರ್ 2 ಎಕ್ಸಾಮಿಗೆ ಕ್ವಾಲಿಫೈ ಆಗುವಂತದ್ದು. ಸೊ ಟಿಯರ್ 1 ನಿಂದ ಟಿಯರ್ 2ಗೆ 1:10 ರೇಷಿಯೋದಲ್ಲಿ ನಿಮ್ಮನ್ನ ಆಯ್ಕೆ ಮಾಡ್ತಾರೆ. 1:10 ರೇಷಿಯೋದಲ್ಲಿ ಆಯ್ಕೆ ಮಾಡ್ಕೊಳ್ತಾರೆ, ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಸೊ ಹಾಗಾಗಿ ಟಿಯರ್ 1 ಎಲ್ರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ಸೊ ಟಿಯರ್ 2 ನಲ್ಲಿ ನಿಮ್ಮ ಸಬ್ಜೆಕ್ಟ್ ಪೇಪರ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರುವಂತದ್ದು. ಸೊ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾನು ಟಿಯರ್ 2 ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ PGT, TGT ಹಾಗೆಯೇ PRT ಹುದ್ದೆಗಳಿಗೆ ಟಿಯರ್ 2 ಸಿಲೆಬಸ್ ನಮಗೆ ಡೀಟೇಲ್ ಆದಂತಹ ಮಾಹಿತಿಯನ್ನ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಸೊ ನಿಮಗೆ ಇದರ ಬಗ್ಗೆ ಏನೇ ಡೌಟ್ಸ್ ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನು ಮಾಡಬಹುದು. ಸೊ ಈ ಸಿಲೆಬಸ್ ಅನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರ್ತೇವೆ. ನೀವು ಆ ಟೆಲಿಗ್ರಾಮ್ ಚಾನಲ್ ನ ಜಾಯಿನ್ ಆಗಿ ಈ ಸಿಲೆಬಸ್ ಕಾಪಿಯನ್ನ ಪಡ್ಕೊಳ್ಬಹುದು. ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಅನ್ನು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ. ನೀವು ಅದನ್ನ ಕ್ಲಿಕ್ ಮಾಡಿ ಜಾಯಿನ್ ಆಗಬಹುದು.